ಜವಾಬ್ದಾರಿ. ಇವತ್ತು ನಿಮ್ಮ ಆಶೀರ್ವಾದದಿಂದ ಕರ್ನಾಟಕದ ಈ 28 ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಯ ಮತ್ತು ಜೆಡಿಎಸ್ ನ ಅಭ್ಯರ್ಥಿಗಳು ಇದ್ದರೆ ಇನ್ನೊಂದು 6 ತಿಂಗಳು ಇಲ್ಲ 1 ವರ್ಷ ಈ ಡಿಸೆಂಬರ್ ತಿಂಗಳ ಒಳಗೆ ನಿಮ್ಮ ಸರ್ಕಾರ, ನಿಮ್ಮ ಬದುಕನ್ನು ಸರಿಪಡಿಸ್ತಕ್ಕಂಥ ಸರ್ಕಾರ ನಿಮ್ಮಿಂದ ರಚನೆ ಆಗ್ತದೆ. ಇವತ್ತು ಗೌರವ ಮಾತುಗಳಿಗೆ ಬೆಲೆ ಕೊಡಬೇಡಿ. ಪಾಪ ಹೇಳ್ತಾರೆ ಕಾಂಗ್ರೆಸ್ನವರು, ಜೆಡಿಎಸ್ ಪಕ್ಷ ಮುಗಿಸಿದ್ದೇವೆ, ಜೆಡಿಎಸ್ ಪಕ್ಷ ಉಳಿಯೇ ಇಲ್ಲ ಅಂತೇಳಿ. ಇವತ್ತು ಜೆಡಿಎಸ್ ಪಕ್ಷವನ್ನು ಮುಗಿಸ್ತೀವಿ ಅಂತಕ್ಕಂಥ, ಜೆಡಿಎಸ್ ಪಕ್ಷ ಮುಗಿಸಿದ್ದೇವೆ ಅಂತಕ್ಕಂಥ ಆ ಮಹಾನ್ ನಾಯಕರುಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ, ಇವತ್ತು ತುರುವೇಕೆರೆ ನನ್ನ ಪುಣ್ಯಾತ್ಮ ತಂದೆ ತಾಯಂದ್ರು ಅವರಿಗೆ ಉತ್ತರ ಕೊಟ್ಟಿದ್ದೀರಿ ಈ ಸಭೆಯಲ್ಲಿ. ಜೆಡಿಎಸ್ ಪಕ್ಷವನ್ನ ನೀವು 100 ಜನ್ಮ ಎತ್ತು ಬಂದರು ಕಾಂಗ್ರೆಸ್ ನಮ್ಮನ್ನು ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯವರೆಗೆ ನನ್ನ ಹಳ್ಳಿಯ ಬಂಧುಗಳು ದೇವೇಗೌಡರನ್ನು ಇಟ್ಟಿರ್ತಕ್ಕಂಥ ಗೌರವ ಇವತ್ತು ನಮ್ಮನ್ನು ಉಳಿಸ್ತೀರಿ, ಇವರು ಯಾರು ಈ ಪಕ್ಷವನ್ನು ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಸ್ವಾರ್ಥಕ್ಕೆ ಮಾಡ್ಕೊಂಡಿಲ್ಲ. ನನ್ನ ರಾಜ್ಯದ ಹಲವಾರು ಸಮಸ್ಯೆಗಳಿದ್ದಾವೆ. ನಮ್ಮ ರಾಜ್ಯದಲ್ಲಿ ನೀರಾವರಿಯ ಕೆಲಸದಲ್ಲಿ ನಮ್ಮ ರಾಜ್ಯಕ್ಕೆ ಬಹಳ ಅನ್ಯಾಯ ಆಗಿದೆ. ಬರೀ ನಮ್ಮ ಭಾಗ ಅಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲೂ ನೀರಾವರಿಯ ಒಂದು ಕಾರ್ಯಕ್ರಮಗಳಿಗೆ ಏನು ಹಿಂದಿನಿಂದ ಇವತ್ತು ನೋಡ್ಪಟ್ಟಿದ್ದೇವೆ. ಅದೆಲ್ಲದಕ್ಕೂ ಉತ್ತರ ಈ ಒಂದು ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಇಡೀ ದೇಶದಲ್ಲಿ ಜನ ಏನು ಹೇಳ್ತಾ ಇದ್ದಾರೆ. ನಾವು ಇವತ್ತು ಸೋಮಣ್ಣ ಅವರು ನಾವು ಇವತ್ತು ಲೋಕಸಭೆಗೆ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಈ ಕೇಂದ್ರ ಸರ್ಕಾರದಿಂದ ತರಬೇಕು ಅಂತಲೇ ಇವತ್ತು ನಾವು ಈ ಒಂದು ಮೈತ್ರಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಅದರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ತುರುವೇಕೆರೆಯ ನನ್ನ ತಂದೆ ತಾಯಂದಿರು ದೇವೇಗೌಡರಿಗೆ ಕಷ್ಟ ಸುಖದಲ್ಲಿ, ಅವರ ನೋವು ನಲಿನಲ್ಲಿ ಅವರಿಗೆ ಶಕ್ತಿ ತುಂಬಿರ್ತಕ್ಕಂಥ ಮಹಾಜನತೆ ನೀವುಗಳು. ಇವತ್ತು ಈ ಸಂದರ್ಭದಲ್ಲಿ ದೇವೇಗೌಡರು ಸಹ ಈ ರಾಜ್ಯದಲ್ಲಿ ಕಳೆದ 60 ವರ್ಷಗಳಲ್ಲಿ ಈ ಕಾಂಗ್ರೆಸ್ ನಾಯಕರಿಂದ ಏನು ನೋವು ತುಂಬಿದ್ದಾರೆ, ಕೊನೆಗೆ ಅಂತಿಮವಾಗಿ ಇವತ್ತು ತೆಗೆದುಕೊಂಡಂತ ನಿರ್ಧಾರ ಈ ನಾಡಿಗೆ ಆಗಬೇಕಾದಂತ ಕೆಲಸ. ಇವತ್ತು ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಆಗ್ತಾರೆ, ನಮ್ಮ ಬುಡಿಸೋಣ ಅಂತಿಲ್ಲ, ಬುಡಿಸ್ಕೊಡ್ತೀವಿ. ಹೇಮಾವತಿ ಸರ್ಕಾರ ಇದ್ರೆ, ಈ ಸರ್ಕಾರ ಇದ್ರೆ ನೆಕ್ಸ್ಟ್ ಇಯರ್ ಸಿಗೋದಿಲ್ಲ ನೀರು. ಈ ಸರ್ಕಾರ ಮುಂದುವರೆದ್ರೆ ಮುಂದುವರ್ಷ ಬರಲ್ಲ. ಯಾಕೆಂದ್ರೆ ಯಾರು ಹೇಳ್ತಾ ಇದ್ದಾರಲ್ಲ, ಕಾಂಗ್ರೆಸ್ ಸರ್ಕಾರ ಏನಾದ್ರು ರಚನೆ ಆದ್ರೆ, ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ರೆ ಈ ರಾಜ್ಯಕ್ಕೆ ಬರಗಾಲ ತಪ್ಪಿದ್ದಲ್ಲ, ಹಿಂದೆ ನೋಡಿದ್ರು. ಅದಕ್ಕೋಸ್ಕರವಾಗಿ ಯಾವ ಕಾರಣಕ್ಕೂ ಮಾಡಬೇಕಾಗಿಲ್ಲ. ನಿಮ್ ಜಮೀನು ನಿಮ್ಗೆ ಉಳಿಸ್ಕೊಡೋದು ನಮ್ಮ ಜವಾಬ್ದಾರಿ, ನಿಮ್ ಜಮೀನು ಉಳಿಸ್ಕೊಡೋದು ನಮ್ಮ ಜವಾಬ್ದಾರಿ. ಯಾರನ್ನು ಜಮೀನು ಮಾಡಬೇಡಿ, ಯಾವ ಆತಂಕ ಬೇಡ. ನನ್ನ ರೈತರ ಭೂಮಿ ರೈತರಿಗೆ ಉಳಿಬೇಕು, ಆ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ಮೇಲೆ ನಂಬಿಕೆ ಇದೆ, ಈ ಅರ್ಜಿ ಕೊಟ್ಟಿದ್ದೇವೆ. ಎಲ್ಲ ರೀತಿಯಲ್ಲಿ ನಾವು ಇರ್ತಕ್ಕಂಥದ್ದೇ ರೈತ ಪರವಾಗಿ. ಅದರಿಂದ ನೀವೇನ್ ನಿರೀಕ್ಷೆ ಇಟ್ಟಿದ್ದೀರಿ, ನಿಮ್ಮ ನಿರೀಕ್ಷೆಯನ್ನು ಮಾಡ್ಕೊಡೋದು ಹುಟ್ಟಿಗೊಳಿಸೋದಿಲ್ಲ. ನಿಮ್ಮ ಕೆಲಸ ಮಾಡ್ಕೊಡೋದು ನಮ್ಮ ಜವಾಬ್ದಾರಿ. ನಮಗೆ ವಿಶ್ವಾಸ ಇದೆ, ಸೋಮಣ್ಣವರಿಗೆ ವಿಶ್ವಾಸ ಇದೆ. ಇವತ್ತು ದೇವೇಗೌಡರ ಬಗ್ಗೆ ಇಲ್ಲಿ ಇರ್ತಕ್ಕಂಥ ಕೆಲವು ರಾಜಕಾರಣಿಗಳು ಏನೇನು ಮಾತಾಡಿದ್ದಾರೆ, ನಾನು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಅದೆಲ್ಲ ಗಮನಿಸಿದ್ದೀರಿ. ಅವರಿಗೆ ಇವತ್ತು ಉತ್ತರ ನೀವು ಕೊಡಬೇಕು. ಇವತ್ತು ದೇವೇಗೌಡರಿಗೆ ಅವಮಾನ ಮಾಡಿರ್ತಕ್ಕಂಥ ಇಲ್ಲಿಯ ಕೆಲವು ರಾಜಕಾರಣಿಗಳಿದ್ದಾರೆ, ಅವರಿಗೆ ಉತ್ತರ. ಹೇಮಾವತಿ ನೀರು ಹಾಕ್ಬೇಕಿಲ್ಲ, ಇಲ್ಲಿ ಹೇಳಿಲ್ವಾ? ಬ್ಯಾಂಕಲ್ಲಿ ನೀರು ಬಿಟ್ಟಿಲ್ಲ, ಒಂದ್ ಕಡೆ ಬಿಟ್ಟರು ಅಂತ ಹೇಳಿ. ಅದಕ್ಕೆ ಕಾರಣ ಈ ಮಹಾನುಭಾವ ಇಲ್ಲೊಬ್ಬ ಮಂತ್ರಿಗೆ ಮಾಡ್ಕೊಂಡವರಲ್ಲ, ಆ ಮಂತ್ರಿ ಕೆಲಸ ಅದು. ತುರುವೇಕೆರೆ ಅರ್ಜಿಯಿಂದ ನಮ್ಮ ಕೃಷ್ಣಪ್ಪನಿ ಕೇಳಿದ್ದು, ಹೇಳಿ ಕಾಂಗ್ರೆಸ್ ಕೊಟ್ಟು ತುರುವೇಕೆರೆ ಜನತೆಗೆ ಅಂತ ಹೇಳಿ. ಅದರಿಂದ ಇವತ್ತು ಒಂದು ಮಾತು ನಿಮಗೆ ಮನವಿ ಮಾಡ್ತೀನಿ. ಇನ್ನು ಒಂದು 15 ದಿವಸ ಚುನಾವಣೆಯಲ್ಲಿ ಸೋಮಣ್ಣವ್ರನ್ನ ಅವರ ಗುರುತಾಗಿರ್ತಕ್ಕಂಥ ಕಮಲದ ಗುರುತು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷ ಜೊತೆಗೂಡಿ ಈ ಚುನಾವಣೆಯಲ್ಲಿ ಕಮಲದ ಗುರುತಿನಲ್ಲಿ ಚುನಾವಣೆ ನಿಂತಿದ್ದಾರೆ. ಅವರ ಕ್ರಮ ಸಂಖ್ಯೆ ನಂಬರ್ 3, ಆ ಕ್ರಮ ಸಂಖ್ಯೆಗೆ ನಿಮ್ಮ ಮತವನ್ನು ನೀಡಿ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಈ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ
ಪರಿಹಾರ ತಂದು ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ನಮಸ್ಕಾರ.